ಎಲ್ಲರೂ ನಮಸ್ಕಾರ. ಇವತ್ತು SSC GD ರೀಸನಿಂಗ್ ಕ್ಲಾಸ್ ಮಾಡ್ತಾ ಇದ್ದೀವಿ ಲೆಟರ್ ಅನಾಲಜಿ ಟಾಪಿಕ್ ಇಂದ. ಸೊ ಈಗಾಗಲೇ ನಾವು ನಂಬರ್ ಅನಾಲಜಿ ಕ್ಲಾಸ್ 1 ಮಾಡಿದ್ವಿ. ನಂಬರ್ ಅನಾಲಜಿಲಿ ಇನ್ನೊಂದು ಕ್ಲಾಸ್ ಇದೆ, ಅದು ಬರುತ್ತೆ ಇದಾದ ನಂತರ. ಸೊ ಈಗ ಲೆಟರ್ ಅನಾಲಜಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ನಾವು ರೀಸನಿಂಗ್ ನ ಪೂರ್ತಿ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ಪ್ಲೇ ಲಿಸ್ಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇಲ್ಲಿದೆ. ಸೊ ಯಾರೆಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅದನ್ನ ಫಾಲೋ ಮಾಡಿ. ಮತ್ತೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ನಿಮಗೆ ಪೂರ್ತಿ ಕನ್ನಡದಲ್ಲಿ SSC GD ಬಗ್ಗೆ ಇನ್ಫಾರ್ಮೇಶನ್ ನಾವು ನೀಡ್ತಾ ಇದ್ದೀವಿ. ಕ್ಲಾಸಸ್ ಸಹಿತ ಮಾಡ್ತಾ ಇದ್ದೀವಿ, ಮ್ಯಾಥ್ಸು, ರೀಸನಿಂಗು ಮತ್ತೆ ಇಂಗ್ಲೀಷ್. ಇವತ್ತು ಅನಾಲಜಿ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಸೊ ಅನಾಲಜಿಯಲ್ಲಿ ನಾನು ಹೇಳಿದ್ದೆ ಒಟ್ಟು 3 ಕ್ವಶನ್ಸ್ ಬರ್ತವೆ. ಒಂದು ಲೆಟರ್ ಅನಾಲಜಿ, ಅದಾದ ನಂತರ ನಂಬರ್ ಅನಾಲಜಿ. ಸೊ ಕೆಲವೊಂದ್ಸಲ ಲೆಟರ್ ಅನಾಲಜಿಯಿಂದ 2, ನಂಬರ್ ಅನಾಲಜಿಯಿಂದ 1, ಅಥವಾ ನಂಬರ್ ಅನಾಲಜಿಯಿಂದ 2, ಲೆಟರ್ ಅನಾಲಜಿಯಿಂದ 1. ಸೊ ಈ ರೀತಿ ಒಟ್ಟಿನಲ್ಲಿ 3 ಕ್ವಶನ್ಸ್ ಕೇಳ್ತಾರೆ 6 ಮಾರ್ಕ್ಸ್ಗೆ. ಸೊ ಸಿಕ್ಕಾಪಟ್ಟೆ ಈಸಿ ಅಲ್ವಾ ಇದನ್ನು. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. ನಂಬರ್ ಅನಾಲಜಿ 2 ಇನ್ನೊಂದು ಬರುತ್ತಲ್ಲ ಚಾಪ್ಟರ್, ಅಲ್ಲಿ ಸ್ವಲ್ಪ ಆ ಕ್ವಶನ್ಸ್ಗಳು ನಿಮಗೆ ಬರದೇ ಇರ್ಬೋದು, ಅಲ್ಲಿ ಲಾಜಿಕ್ ಅರ್ಥ ಆಗದೆ ಇರ್ಬೋದು ವಿತಿನ್ ಟೈಮಲ್ಲಿ. ಅದನ್ನ ನೆಕ್ಸ್ಟ್ ನಂಬರ್ ಅನಾಲಜಿ 2 ಚಾಪ್ಟರ್ ಬಂದಾಗ ಹೇಳ್ಕೊಡ್ತೀನಿ ನಾನು. ಸದ್ಯಕ್ಕೆ ಈ ಅನಾಲಜಿ 1 ಇದು ನೋಡೋಣ. ಅದು ಲೆಟರ್ ಅನಾಲಜಿ ಚಾಪ್ಟರ್ ನೋಡೋಣ. ಲೆಟರ್ ಅನಾಲಜಿ ಇದರಿಂದ 1 ಕ್ವಶನ್ ಬಂದೇ ಬರುತ್ತೆ, ಕೆಲವೊಂದ್ಸಲ 2 ಇದರಿಂದ ಬಂದರೆ ನಂಬರ್ ಅನಾಲಜಿಯಿಂದ ಒಂದೇ ಬರುತ್ತೆ. ಒಟ್ಟಿನಲ್ಲಿ ಅನಾಲಜಿಯಿಂದ 3 ಕ್ವಶನ್ಸ್ ಬರ್ತವೆ. ಸೊ ದಯವಿಟ್ಟು ಮಿಸ್ ಮಾಡದೆ ಖಂಡಿತ ಈ ಕ್ವಶನ್ಸ್ನ ಬಿಡಬೇಡಿ. ಈ ಟೋಟಲ್ 20 ಕ್ವಶನ್ ಯಾವ್ಯಾವ ರೀತಿ ಬರುತ್ತೆ ಪ್ರತಿ ಶಿಫ್ಟಲ್ಲಿ ಅನ್ನೋದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ತಿಳಿತಾ? ಇವತ್ತು ಚಾಪ್ಟರ್ ಅನಾಲಜಿ ಅದನ್ನು ಹೈಲೈಟ್ ಮಾಡಿದ್ದೀನಿ. ಸೊ ಅನಾಲಜಿ ಚಾಪ್ಟರ್ ಲೆಟರ್ ಅನಾಲಜಿಯಲ್ಲಿ ಈ ರೀತಿ 2-3 ಕ್ವಶನ್ಸ್ ಲೆಟರ್ ಅನಾಲಜಿಯಿಂದನೇ ಏನು ಬರಲ್ಲ, 2 ಸೇರಿ ಅನಾಲಜಿ ಚಾಪ್ಟರಿಂದ ಒಟ್ಟಿನಲ್ಲಿ 2-3 ಕ್ವಶನ್ಸ್ ಬರ್ತವೆ. ಈ ರೀತಿ ಫಸ್ಟ್ ಲೆಟ್ರಿಗೆ ಫಸ್ಟ್ ಲೆಟ್ರು, ಸೆಕೆಂಡ್ ಲೆಟ್ರಿಗೆ ಸೆಕೆಂಡ್ ಲೆಟ್ರು, ಈ ರೀತಿ ಕನೆಕ್ಟ್ ಮಾಡಿ ಬರಿಬೋದು. ಒಟ್ಟಿನಲ್ಲಿ ಈ ಫಸ್ಟ್ಗೆ ಏನಾಗಿದೆ ಅದೇ ರೀತಿ ಇವೆರಡಕ್ಕೆ ಏನು ಲಾಜಿಕ್ ಇದೆ ಅದೇ ಲಾಜಿಕಲ್ಲಿ ಇದ್ರದ್ದು ಆಗ್ತಿರುತ್ತೆ. ಸೊ ನಿಮ್ಮ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ABCD ಬರೆಯೋಕ್ಕೆ ಹೇಳಿದ್ದೆ ನಾನು. ಸೊ ಈ ರೀತಿ ABCD ಬರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ಈ ಕಡೆ A ಇಂದ M ತನಕ ಇಲ್ಲಿ, M ಇಂದ N ಈ ಕಡೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ತಿಳಿತಾ? ಸೊ ಈ ರೀತಿ ಬರೆದ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ನೀವು ಕ್ವಶನ್ಸ್ ಬಿಡಿಸಿದಾಗ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ಆಲ್ರೆಡಿ ಎಷ್ಟೋ ಕ್ಲಾಸಸ್ಸಲ್ಲಿ ಈ ರೀತಿ ABCD ಬರಿಬೇಕು ಅಂತ ಹೇಳಿದ್ದೀನಿ. ಕೋಡಿಂಗ್ ಡಿಕೋಡಿಂಗಲ್ಲೂ ಹೇಳಿದ್ದೀನಿ. ಸೊ ಅಲ್ಲಿನೂ ನೋಡಿದ್ದೀರಾ. ಮತ್ತು ಇದು ಡಿಕ್ಷನರಿ ಚಾಪ್ಟ್ರಲ್ಲಿ ಹೆಲ್ಪ್ ಆಗುತ್ತೆ, ಈಗ ಲೆಟರ್ ಅನಾಲಜಿ ಚಾಪ್ಟ್ರಲ್ಲೂ ಹೆಲ್ಪ್ ಆಗುತ್ತೆ. ತಿಳಿತಾ? ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಖಂಡಿತ ಇದೇ ರೀತಿ ಈಸಿ ಕ್ವಶನ್ಸ್ ಇರ್ತವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಫಾಸ್ಟಾಗಿ ಇವತ್ತಿನ 10 ಕ್ವಶನ್ಸ್ ನಿಮಗೆ ಬಿಡಿಸಿ ತೋರಿಸ್ತೀನಿ. ಸೊ ಅದಾದ ನಂತರ ಪ್ರಾಕ್ಟೀಸ್ ಕ್ವಿಜಸ್ ಕೊಡ್ತೀನಿ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ, ಅದನ್ನು ಫಾಲೋ ಮಾಡಿ. ಅದಾದ ನಂತರ ನಿಮಗೆ ಪರ್ಫೆಕ್ಟ್ ಆಗ್ತೀರಾ ರೀಸನಿಂಗು. ಸೊ ರೀಸನಿಂಗ್ ಒಂದ್ಸಲ ಪರ್ಫೆಕ್ಟ್ ಆದರೆ ನೀವು ಉಳಿದಿದ್ದು ಮ್ಯಾಥ್ಸು, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಅಥವಾ ಹಿಂದಿ ಓದಕ್ಕೆ ಶುರು ಮಾಡಿ. ಸೊ ಮ್ಯಾಥ್ಸು ಮತ್ತು ಇಂಗ್ಲೀಷು, ಮ್ಯಾಥ್ಸಲ್ಲಿ ಸ್ವಲ್ಪ 50% ಕಂಪ್ಲೀಟ್ ಮಾಡಿದ್ರೆ ಆವಾಗ GK ಓದಿ. GK ಸ್ಟ್ಯಾಟಿಕ್, GK ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳ್ತೀನಿ. ಅದಾದಮೇಲೆ ಟೈಮ್ ಉಳಿದ್ರೆ ಕರೆಂಟ್ ಅಫೇರ್ಸ್ ಓದಿ. ತಿಳಿತಾ? ಸೊ ಅಲ್ಲಿ ತನಕ ಏನು ಬೇಡ. ಸೊ ದಯವಿಟ್ಟು ಈ ರೀತಿ ಪ್ಯಾಟ್ರನ್ನು ಸ್ಟ್ರಾಟಜಿ ಮಾಡ್ಕೊಂಡು ಓದಿ. ಈ ಸಲ ಪೋಸ್ಟ್ ಕಡಿಮೆ ಇದ್ದಾವೆ ಅಂತ ಏನು ಹಾಳು ಮಾಡ್ಕೋಕೆ ಹೋಗ್ಬೇಡ್ರಿ, ಯಾಕಂದ್ರೆ CISF ಜಾಸ್ತಿ ಅದಾವ. ಸೊ CISF ಎಲ್ಲರೂ ಪ್ರತಿ ವರ್ಷ, ಹೋದ ವರ್ಷ ಎಷ್ಟೋ ಜನ ಹುಡುಗರು CISF ಸಿಗಬೇಕಿತ್ತು ನನಗಂತ ಹಾಳು ಮಾಡ್ಕೊಂಡು BSF CRPF ಸೆಲೆಕ್ಟ್ ಆಗಿ ಹೋಗ್ಯಾರ. ಸೊ ಈ ಸಲ ನಿಮ್ಗೆ ಅವ್ರಕ್ಕಿಂತ ಒಂದು ಒಳ್ಳೆ ಚಾನ್ಸ್, CISFಗೆ ಹೋಗೋ ಚಾನ್ಸ್ ಜಾಸ್ತಿ ಅದಾವ ಈ ಸಲ. ಸೊ ಅದಕ್ಕೋಸ್ಕರ ಜಾಸ್ತಿ ಪೋಸ್ಟ್ ಇದ್ದಾಗ CISF ಒಂಥರ PC ಇದ್ದಂಗೆ, ನಾನು ನಿನ್ನೆ ನಿಮ್ಮ ವಿಡಿಯೋದಾಗ ಹೇಳಿದ್ದೆ. ಸೊ ಅದಕ್ಕೋಸ್ಕರ CISF ಪ್ರಿಫರೆನ್ಸ್ ಈ ಸಲ ಫಸ್ಟ್ ಯಾರ್ಯಾರು ಕೊಟ್ಟಿರಲ್ಲ, ಇದು ನಿಮ್ಗೆ ಗೋಲ್ಡನ್ ಚಾನ್ಸ್, ಬಿಡಬೇಡ್ರಿ. ಪೋಸ್ಟ್ ಎಷ್ಟರೇ ಇರಲಿ, ಅವು ಕಡಿಮೆ ಆಗ್ಯಾವ ಅಂಥೇಳಿ ಭಾಳ ತಲೆ ಕೆಡ್ಸ್ಕೊಂಡ್ರೆ ಏನಾಗ್ಬಿಡ್ತೈತಿ, ಏನಂತಾರ, ಈಗ ಹೆಂಗಂತಂದ್ರೆ 170 ಸೆಂಟಿಮೀಟರ್ ಹೈಟ್ ಇರ್ಬೇಕಾ, 170 ಸೆಂಟಿಮೀಟರ್ ಹೈಟ್ ಇರೋರು ಕಡಿಮೆ ಹುಡುಗರು ನಮ್ಮ ಕರ್ನಾಟಕದಲ್ಲಿ. ಮತ್ತು ಇಂಗ್ಲೀಷು, ರೀಸನಿಂಗು, ಮ್ಯಾಥ್ಸು ಇವನ್ನೆಲ್ಲ ಬಿಡಿಸೋರಾಗುತ್ತಾ ಕರ್ನಾಟಕದ ಹುಡುಗರಿಗೆ? ಅಂದರೆ ಇವ್ರು ಜಾಸ್ತಿ ಇಂಗ್ಲೀಷು, ರೀಸನಿಂಗು, ಮ್ಯಾಥ್ಸು ಬಿಡಿಸೋದೇ ಇಲ್ಲ. PC ಎಕ್ಸಾಮ್ ಓದೋರಿಗೂ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸು ಟಫ್ ಅವರಿಗೆ, ನೀವು ಕೇಳಿ ನೋಡಿ. ಸೊ 170 ಸೆಂಟಿಮೀಟರ್ ಹೈಟ್ ಇರಬೇಕು, ಇಂಗ್ಲೀಷ್, ರೀಸನಿಂಗ್, ಮ್ಯಾಥ್ಸ್ ಬರ್ತಿರಬೇಕು. ಅದಾದ ನಂತರ ಇಷ್ಟೆಲ್ಲ ಆದ್ರೂ ವಯಸ್ಸು ಬರೀ 23 ಜನರಲ್ ಅವ್ರಿಗೆ ಹೇಳ್ತಾ ಇರೋದು ನಾವು. ಆದರೆ PCಯಲ್ಲಿ 27. ಸೊ ಎಷ್ಟು ಅಜಗಜಾಂತರ ಫರಕ್ ಇದೆ ಇಲ್ಲಿ ಏಜ್ದು. ಸೊ 18ರಿಂದ 23 ಇನ್ನೂ ಡಿಗ್ರಿನೇ ಮುಗಿದಿರಲ್ಲ ಕೆಲವೊಬ್ರದ್ದು. ಸೊ ಅಷ್ಟರಲ್ಲಿ ಈ ಎಕ್ಸಾಮ್ ಬರಿಬೇಕು. 23 ವಯಸ್ಸಿನಿಗೆ ಅಂದ್ರೆ ಈ 2 ಬ್ಯಾಚ್ ಇರ್ಬೋದು ಅಷ್ಟೇ ಡಿಗ್ರಿ ಮುಗಿಸಿರೋರು, 22 ಮತ್ತು 23ನೇ ವಯಸ್ಸಿನವರು.
ಸೊ ಅದಕ್ಕೋಸ್ಕರ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನೀವು ಭಾಳ ಇದೇನದು ಪೋಸ್ಟ್ ಕರ್ನಾಟಕಕ್ಕೆ ಬರೀ 532 ಇದೆ ಪುರುಷರಿಗೆ ಅಂತ ಭಾಳ ಏನು ತಲೆ ಕೆಡಿಸ್ಕೋಕೆ ಹೋಗ್ಬೇಡ್ರಿ. CISF ಟಾರ್ಗೆಟ್ ಮಾಡಿ ಓದಾತ್ತೀರಿ. ಸೊ ಪ್ರಾಕ್ಟೀಸ್ ಮಾಡಿರಿ, ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಫಸ್ಟ್ ಕ್ವಶನ್ಸ್ ನೋಡೋಣ. ಈ ರೀತಿ ಕ್ವಶನ್ಸ್ ಬರ್ತವೆ ನಿಮಗೆ ಎಕ್ಸಾಮಲ್ಲಿ. ಏನಾಗ್ತದೆ, ಸೊ ಫಸ್ಟು ಈ 2 ಲೆಟರ್ಗೆ ಸಂಬಂಧಪಟ್ಟಂಗೆ, ಈ 2 ಲೆಟರ್ಗೆ ಸಂಬಂಧಪಟ್ಟಂಗೆ ಇದಕ್ಕೆ ಯಾವುದು ಸಂಬಂಧಪಟ್ಟಿದೆ ಅನ್ನೋದು ಮಾಡಬೇಕು. ಸೊ ಇಲ್ಲಿ ಏನೇನು ಆಗ್ತಿದೆ ನೋಡಿ. ಈ ಫಸ್ಟ್ ಇದಕ್ಕಿಷ್ಟೇ ಏನು ಲಾಜಿಕ್ ಇದೆ ಇದಕ್ಕೆ ಅದೇ ಲಾಜಿಕಲ್ಲಿ ಇದನ್ನು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇದನ್ನು ಇದ್ರೆ ಸೊ ಸೇಮ್ ಲಾಜಿಕ್ ಇದಕ್ಕೆ ಅಪ್ಲೈ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನು ಆಗ್ತಿದೆ, ಇಲ್ಲಿ H ಇದೆ, ಇಲ್ಲಿ ಫಸ್ಟಿಗೆ I ಇದೆ. ಸೊ ನೆಕ್ಸ್ಟ್ ಲೆಟರ್ ಬರ್ದಿದ್ದಾರೆ, ಇಲ್ಲಿನೂ ಅದೇ ಮಾಡಿದ್ದಾರೆ. ಇಲ್ಲಿ H ಇದೆ, ಇಲ್ಲಿ I ಇದೆ. ಓಕೆ, ಇಲ್ಲಿನೂ B ಆದಮೇಲೆ C ಬರುತ್ತೆ. ಓಕೆ, E ಇದೆ, E ಆದಮೇಲೆ ಇದು E ಆದಮೇಲೆ G ಇದೆ, ಅಂದರೆ ಒಂದು ಲೆಟರ್ ಸ್ಕಿಪ್ ಮಾಡಿದ್ದಾರೆ. ಇಲ್ಲಿ E ಇದೆ, ಒಂದು ಲೆಟರ್ ಸ್ಕಿಪ್ ಮಾಡಿದ್ಮೇಲೆ G ಬರ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಲೆಟರ್ ಇಲ್ಲಿ ಎ ಇದೆ, ಒಂದು ಲೆಟರ್ ಸ್ಕಿಪ್ ಮಾಡಿದ್ಮೇಲೆ G ಬರ್ದಿದ್ದಾರೆ. ಓಕೆ, ಇಲ್ಲಿನೂ ಎ ಇದೆ, ಒಂದು ಲೆಟರ್ ಸ್ಕಿಪ್ ಮಾಡಿ BC ಬರ್ದಿದ್ದಾರೆ. ನೀವು ಇಲ್ಲಿ ಎ ಇದೆ, ಒಂದು ಲೆಟರ್ ಸ್ಕಿಪ್ ಮಾಡಿದ್ರೆ C ಬರುತ್ತೆ. ಸೊ ಡಬಲ್ C ಆಯಿತು. ನೆಕ್ಸ್ಟು ಎ ಇದೆ, BC 2 ಲೆಟರ್ ಸ್ಕಿಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು BC ಎ ಇದೆ, BC ಸ್ಕಿಪ್ ಮಾಡಿ D ಬರ್ದಿದ್ದಾರೆ. ಇಲ್ಲಿ ಮೂರನೇ ಲೆಟರ್ ನೋಡಿ. N ಇದೆ, OP 2 ಸ್ಕಿಪ್ ಮಾಡಿ Q ಬರ್ದಿದ್ದಾರೆ. ಓಕೆ, ನೀವು ಇಲ್ಲಿ C ಇದೆ, 2 ಲೆಟರ್ ಸ್ಕಿಪ್ ಮಾಡಿದ್ರೆ DEF ಬರುತ್ತೆ. CCF ಅಂತ ಎಲ್ಲಿದೆ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬಂದೇ ಬಿಡುತ್ತೆ. ನೀವು ಡಬಲ್ C ಅಂತ ಕೇಳಿದಾಗ್ಲೇ ಇವೆರಡು ಎಲಿಮಿನೇಟ್ ಆದವು ಅಲ್ವಾ. ಸೊ ಆ ರೀತಿ ನೀವು ಆಪ್ಷನ್ ಮೆಥಡಿಂದನೂ ನೋಡಿಕೊಂಡು ಆಪ್ಷನ್ ಕಡೆ ಗಮನ ಕೊಟ್ಟರೆ ಈ ನೆಕ್ಸ್ಟ್ ಲೆಟರ್ದು ಕಂಡು ಹಿಡಿಯೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಬಂದುಬಿಡ್ತು. ತಿಳಿತಾ? ಯಾಕಂದರೆ ಇಲ್ಲಿ ನೋಡಿ 3 ಕಡೆ ಓನೇ ಇದೆ. ಸೊ ಖಂಡಿತ ಓ ಇರುತ್ತೆ ಅಂತ ನೀವು ಅಂದ್ಕೊಂಡೇ ಬಿಡಬೇಕು. ಈ ರೀತಿ ಓ ಇದೆ ಅಂತ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಪ್ರಾಕ್ಟೀಸ್ ಮಾಡಿದಾಗ ಬರುತ್ತೆ. ತಿಳಿತಾ? ಈಗ ಇದು ಎಲ್ಲ ಕಡೆ 4 ಕಡೆ ಆಪ್ಷನಲ್ಲಿ ಲಾಸ್ಟ್ ಓ ಇದೆ. ಸೊ ಲಾಸ್ಟ್ ಲೆಟರ್ ನೀವು ಓ ಅಂತ ಕನ್ಫರ್ಮ್ ಬರ್ಕೊಂಡೇ ಬಿಡಬೇಕು. ಯಾಕಂದರೆ ಈ 4ರಲ್ಲಿ ಒಂದು ಆಪ್ಷನ್ ಆಗ್ಬೇಕಾ, 4 ಆಪ್ಷನಲ್ಲಿ ಓ ಇದೆ ಅಂತಂದರೆ ಲಾಸ್ಟ್ ಆಪ್ಷನ್ ಓ ಇದ್ದೇ ಇರುತ್ತೆ. ಸೊ ಲಾಸ್ಟ್ ಅದು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ತಿಳಿತಾ? ಇವು 3 ಚೆಕ್ ಮಾಡಬೇಕಿತ್ತು, ಯಾಕಂದರೆ ಇಲ್ಲಿ ಡಬಲ್ ಸಿ 2 ಕಡೆ ಇತ್ತು. ಸೊ ಇವು 2ರಲ್ಲಿ ಯಾವ್ದಾಗುತ್ತೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ 3ನೇದು ಬೇಕಾಗಿತ್ತು. 3ನೇದು ಕಂಡು ಹಿಡಿದ್ರಿ. 4ನೇದಕ್ಕೂ ಏನಾಗಿದೆ ಅಂತ ನೋಡೋಕ್ಕಿಂತ ಮುಂಚೆನೇ ಆಪ್ಷನ್ ಕಡೆ ಒಂದ್ಸಲ ಕಣ್ಣಾಡಿಸಿದ್ರಂದ್ರೆ ಗೊತ್ತಾಗ್ಬಿಡ್ತೈತಿ. CCF ಇದೆ, ಎಲ್ಲ ಕಡೆನೂ 4 ಆಪ್ಷನಲ್ಲಿ ಲಾಸ್ಟಿಗೆ ಓ ಇದೆ. ಸೊ ಲಾಸ್ಟ್ ಇಲ್ಲಿನೂ ಖಂಡಿತ ಓನೇ ಬರ್ಬೇಕಂತ ಓ ಹಾಕೊಂಡು ಇರ್ಬೇಕು ನೀವು. ತಿಳಿತಾ? ಈ ರೀತಿ ಬಿಡಿಸ್ಬೇಕು. ಈ ಕ್ವಶನ್ಸ್ ಬಿಡಿಸಿ. ಇದಕ್ಕೆ ಏನು ಲಾಜಿಕ್ಕು, ಇದಕ್ಕೆ ಏನು ಲಾಜಿಕ್ಕು, ಅದೇ ಲಾಜಿಕಲ್ಲಿ ಇದನ್ನು ಬಿಡಿಸ್ಬೇಕು. ಏನಿದೆ, P ಇದೆ. ಸೊ 1 ಸ್ಕಿಪ್ ಮಾಡಿದ್ದಾರೆ. N ಇಲ್ಲಿದೆ, 1 ಸ್ಕಿಪ್ ಮಾಡಿ P ಬರೆದಿದ್ದಾರೆ. ಓಕೆ, B ಇದೆ, C ಬಿಟ್ಟು D ಬರೆದಿದ್ದಾರೆ, 1 ಸ್ಕಿಪ್ ಮಾಡಿ. ಸೊ ಇಲ್ಲಿನೂ A ಇದೆ, 1 ಸ್ಕಿಪ್ ಮಾಡಿ B ಸ್ಕಿಪ್ ಮಾಡಿ C ಬರೀಬೇಕು. ಓಕೆ, C ಬರೆದ್ರಿ. ಇಲ್ಲಿ E ಇಂದ Gಗೆ ಮತ್ತೆ E ಇಂದ Gಗೆ 1 ಸ್ಕಿಪ್ ಮಾಡಿದ್ದಾರೆ. ಇಲ್ಲಿ ಅದೇ ಮಾಡಿದ್ದಾರೆ. E ಇಂದ Gಗೆ, ಇಲ್ಲಿ G ಇಂದ 1 ಸ್ಕಿಪ್ ಮಾಡಿದರೆ CI ಎಲ್ಲಿದೆ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, CIC. ಈಗ 2 ಬಂತ, ಇನ್ನೊಂದು ಚೆಕ್ ಮಾಡ್ರಿ. C ಬಂತಂದ್ರೆ ಇದಕ್ಕೆ ಟಿಕ್ ಮಾಡಿ ಹೋಗ್ಬಿಡ್ಬೇಕು. ಹಂಗೆ ಫಿ ಇದೆ, ಫಿ ಆದಮೇಲೆ X, ಫಿ ಆದಮೇಲೆ WX. ಓಕೆ, ಒಂದೊಂದು ಸ್ಕಿಪ್ ಮಾಡ್ತಾ ಇದ್ದಾರೆ. ಸೊ ಎಲ್ ಆದಮೇಲೆ 1 ಸ್ಕಿಪ್ ಮಾಡಿದಾರೆ, MN ಕರೆಕ್ಟ್, 1 ಸ್ಕಿಪ್ ಮಾಡಿದ್ದಾರೆ. A ಆದಮೇಲೆ 1 ಸ್ಕಿಪ್ ಮಾಡಿದರೆ CIC. ತಿಳಿತಾ? ಅದೇ ಆದಮೇಲೆ I ಆದಮೇಲೆ 1 ಸ್ಕಿಪ್ ಮಾಡಿದ್ರೆ I ಆದಮೇಲೆ JK, N ಆದಮೇಲೆ 1 ಸ್ಕಿಪ್ ಮಾಡಿದ್ರೆ CICKP. ಆಪ್ಷನ್ 2 ಅಲ್ಲಿದೆ. ಸ್ಟಿಕ್ ಮಾಡ್ಕೊಂಡು ಹೋಗ್ಬೋದು. ಈ ಆಪ್ಷನ್ ಸಹಿತ ನಾನು SSL ಏನು ಕೇಳಿದಾರೆ ಅದನ್ನೇ ಕೊಟ್ಟಿರ್ತೀನಿ. ಸೊ ಇಷ್ಟು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ನೀವು ಒಂದ್ಸಲ ಆನ್ಸರ್ ಬರಿತಾ ಆಪ್ಷನ್ ಕಡೆನೂ ಗಮನ ಕೊಟ್ಟರಂದ್ರೆ ಈ ರೀತಿ ಫಾಸ್ಟಾಗಿ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್. S ಇದೆ, J ಇದೆ. ಸೊ S Jಗೂ ಭಾಳ ಡಿಫ್ರೆನ್ಸ್ ಇದೆ. S ಇಲ್ಲಿದೆ, J ಇಲ್ಲಿದೆ. 1 2 3 4 5 6 7 8 ಮೈನಸ್ ಆಗ್ತಿದೆ. ಇಲ್ಲಿನೂ 8 ಆಗ್ತಿದೆ, ಇಲ್ಲ. ಓ ಇಲ್ಲಿದೆ, ಇದು ಪ್ಲಸ್ ಆಗ್ತಿದೆ. ಸೊ ಇಲ್ಲೇನೋ ಬೇರೆ ಲಾಜಿಕ್ ಆಗ್ತಿದೆ. ಏನಾಗ್ತಿದೆ ನೋಡಿ. ಇದಕ್ಕೆ ಏನಾಗ್ತಿದೆ, ಇದಕ್ಕೂ ಏನಾಗ್ತಿದೆ, ಅದನ್ನೇ ಇದಕ್ಕೆ ಅಪ್ಲೈ ಮಾಡಬೇಕು ನೀವು. S ಇದೆ, ಬಟ್ S ಫಸ್ಟ್ ಇಲ್ಲಿದ್ರೆ ಇಲ್ಲಿ ಓ ಇಲ್ಲೇನೋ ಸಂಬಂಧ ಇದೆ ಅಲ್ವಾ. S O N J ಇವು ಸಮೀಪ ಇದ್ದಾವೆ. ಸೊ ಕೆಲವೊಂದ್ಸಲ ಏನಾಗುತ್ತೆ, ಇದನ್ನ ಈ ರೀತಿ ಹೋದರೆ ಇದು ಏನದು, ಇದು ಇಲ್ಲಿ ಫಸ್ಟ್ ಲೆಟ್ರು ಇಲ್ಲಿ ಲಾಸ್ಟ್ ಲೆಟ್ರಿಗೆ ಸಂಬಂಧ ಇರುತ್ತೆ. ತಿಳಿತಾ? ಇಲ್ಲಿ ಲಾಸ್ಟ್ ಲೆಟ್ರಿಗೆ, ಅದಕ್ಕೆ ಆ ರೀತಿ ಏನಾದರೂ ಇದೆಯಾ ನೋಡ್ಕೋಬೇಕು. ಸೊ ಇಲ್ಲಿ S ಇದೆ, ಲಾಸ್ಟ್ O ಇದೆ, ಅಂದರೆ -1 2 3 -4 ಆಗಿದೆ. ಆದಮೇಲೆ ಅಂದರೆ ಮೈನಸ್ ಆಗಿ 4 ಆಗಿದೆ. S 19 15 ಆಗಿದೆ ಅಲ್ವಾ. 19 ವ್ಯಾಲ್ಯೂ, ನಾನು ಏನು ವ್ಯಾಲ್ಯೂ ಬರೆಯೋದು ಬೇಕಾಗಿಲ್ಲ ನಿಮ್ಗೆ. ಇಲ್ಲಿ S ನೋಡಿದ್ರೆ ನಡುವೆ 3 ಬಿಟ್ಟು O ಬರೆದಿದ್ದಾರೆ. ಸೊ S ಇಂದ O.
ಓಕೆ. ಐಯಿಂದ ಇ ಬರೆದಿದ್ದಾರೆ. ಸೊ ಐಯಿಂದ 1 2 3 3 ಬಿಟ್ಟಿದ್ದಾರೆ. ಇಲ್ಲಿನೂ ಇ ಬರೆದಿದ್ದಾರೆ. ಓಕೆ. ಜಿಯಿಂದ ಸಿ ಬರೆದಿದ್ದಾರೆ. ಜಿ ಇಲ್ಲಿದೆ 1 2 3 3 ಬಿಟ್ಟಿದ್ದಾರೆ. ಕರೆಕ್ಟು. ಸಿ ಬರೆದಿದ್ದಾರೆ. ಸೊ ಇದೇ ರೀತಿ ಇಲ್ಲಿ ಆಗ್ತಿದೆಯಾ ನೋಡಿ. ಓ ಇಂದ ಫಸ್ಟ್ ಲೆಟ್ರಿಂದ ಇಲ್ಲಿ ಲಾಸ್ಟ್ ಲೆಟ್ರ್ ಕನೆಕ್ಟ್ ಮಾಡಬೇಕು. ಸೊ ಓ ಇಂದ ಲಾಸ್ಟ್ ಲೆಟ್ರ್ ಕೆ ಏನಿದೆ -3 ಮಾಡಿದ್ದಾರೆ. 1 2 3 3 ಬಿಟ್ಟಿದ್ದಾರೆ. ಕೆ ಬರೆದಿದ್ದಾರೆ. ಅದೇ ರೀತಿ ಎನ್ ಒಂದು ಚೆಕ್ ಮಾಡಿ. ಎನ್ ಇದೆ. ಎನ್ ಇಂದ ಜೆ ಬರೆದಿದ್ದಾರೆ. ಎನ್ 1 2 3 ಜೆ. ಓಕೆ. ಅದೇ ರೀತಿ ಇಲ್ಲಿನೂ ಮಾಡಿ. ಎಮ್ ಇಂದ ಲಾಸ್ಟ್ ಲೆಟರ್ ಸಿಗುತ್ತೆ ನಿಮಗೆ -3 ಮಾಡಿದ್ರೆ 1 2 3 ಐ. ಲಾಸ್ಟ್ ಲೆಟ್ರ್ ಐ ಸಿಕ್ತು. ಇಲ್ಲಿ 3 ಕಡೆ ಇದೆ, ಇದರಲ್ಲಿಲ್ಲ, ಇದು ಹೋಯ್ತು. ಅದಾದಮೇಲೆ ಓ ಇಂದ -3 1 2 3 ಕೆ. ಕೆ ಇರಬೇಕು. ಅದಾದ ನಂತರ ಕೆ ಇಲ್ಲಿದೆ, ಇದಕ್ಕಿಲ್ಲ, ಇದು ಹೋಯ್ತು. ಸೊ ಆರ್ ಆದಮೇಲೆ -3 ಇಲ್ಲಿ ಆರ್ ಇದೆ. 1 2 3 ಬಿಟ್ಟರೆ ಇಲ್ಲಿ ಎನ್ನು ತಿಳಿತಾ. ಅದಾದಮೇಲೆ ಇದು ನೋಡಿಬಿಡಿ, ಗೊತ್ತಾಗುತ್ತೆ. ಇದು 1 2 3 ಎ ಎನ್ ಕೆ ಐ. ಎ ಎನ್ ಕೆ ಐ ಇಲ್ಲಿದೆ. ಸೊ ಇದೆ ಆಪ್ಷನ್ನು. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ. ಏನು ಮಾಡಿದರೆ ಈ ಕಡೆಯಿಂದ ಇಲ್ಲಿರೋ ಫಸ್ಟ್ ಲೆಟ್ರು ಇಲ್ಲಿ ಲಾಸ್ಟ್ ಲೆಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿರೋ ಫಸ್ಟ್ ಲೆಟ್ರು ಇಲ್ಲಿ ಲಾಸ್ಟ್ ಲೆಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಲಾಸ್ಟ್ ಲೆಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಅದೇ ಕನೆಕ್ಷನ್, ಅದೇ ಲಾಜಿಕಲ್ಲಿ ಎಮ್ಗೆ ಐ ಬರುತ್ತೆ ಲಾಸ್ಟ್ ಲೆಟ್ರು. ಸೊ ಆ ರೀತಿ ಮಾಡಿ ಬಿಡಿಸಿದ್ರೆ ಬರುತ್ತೆ. ಸೊ ಇದು ನೋಡಿ ಏನು ಇಲ್ಲಿ ಏನು ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಆನ್ಸರ್ ಬರುತ್ತೆ ಪಾಸ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇಲ್ಲಾಂದರೆ ಪ್ರಾಕ್ಟೀಸ್ ನೀವು ಡೈರೆಕ್ಟ್ ನಾವು ಕ್ವಿಜಸ್ ಕೊಡ್ತೀವಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದ್ರದ್ದು ಕೊಡಲ್ಲ, ಇದು ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಕೊಡ್ತೀವಿ. ಸೊ ಇಲ್ಲೇನಾಗ್ತಿದೆ, ವೈ ಆದಮೇಲೆ ಪಿ ಇದೆ. ವೈ ಇಲ್ಲಿದೆ 1 2 3 4 5 6 7 8. 8 ಆದಮೇಲೆ ಪಿ. ಓಕೆ. ಎಫ್ ಡಬ್ಲ್ಯೂ 1 2 3 4 5 6 7 8. 8 ಆದಮೇಲೆ ಡಬ್ಲ್ಯೂ. ಓಕೆ. ಇಲ್ಲ, ಇದೇ ಲಾಜಿಕಲ್ಲಿ ಹೊಂಟಿದೆ. ಇದನ್ನು ಮೈನಸ್ ಆಗ್ತಿದೆ. ಸೊ ಇಲ್ಲಾದಮೇಲೆ -8 ಮಾಡಿ ನೋಡಿ. ಪಿ ಮೇ -1 2 3 4 5 6 7 8 ಎಚ್ ಅಲ್ವಾ. 8th ನಂಬರ್ ಬಂತ ನೋಡಿ. ಒಂದು ಸೆಕೆಂಡ್, ನಾನು ಮರ್ತೆ. ಎಫ್ ಇಂದ ಡಬ್ಲ್ಯೂ. ಎಫ್ ಇಲ್ಲಿದೆ 1 2 3 4 5 6 7 8th ನಂಬರು. ಕ್ಯೂ ಇಂದ ಈ ಕ್ಯೂ ಬಿಟ್ಟು ಹಿಂದೆ, ಸಾರಿ, ಪಿ ಇಂದ ಹಿಂದೆ 8 ನಂಬರ್ ಇರಬೇಕು. 1 2 3 4 5 6 7 8 ಎಚ್. ಸೊ ಇಲ್ಲಿ ಎಚ್ ಬರುತ್ತೆ. ಸಾರಿ ಒಂದು ಸೆಕೆಂಡ್. ಏನಾಗಿದೆ ಇಲ್ಲಿ, ವೈ ಇದ್ದಲ್ಲಿ 1 2 3 4 5 6 7 8. 8 ಆದಮೇಲೆ ಕ್ಯೂ ಬಂದಿದೆ ಇಲ್ಲಿ. ಸಾರಿ ಕ್ಯೂ ಬಂದಿಲ್ಲ, ಪಿ ಬಂದಿದೆ. ನಾನು ಕ್ಯೂ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ, ಅದೇ ಕನ್ಫ್ಯೂಸ್. ಇಲ್ಲಿ ವೈ ಇದೆ ಅಲ್ವಾ. ಸೊ ಇಲ್ಲಿಂದ 1 2 3 4 5 6 7 8 ಆದಮೇಲೆ ಪಿ ಬರೆದಿದ್ದಾರೆ. ಸೊ 8 ಆದಮೇಲೆ ಪಿ ಬರೆದಿದ್ದಾರೆ. ಅದೇ ರೀತಿ ಎಫ್ ಅಂದ ಡಬ್ಲ್ಯೂ 1 2 3 4 5 6 7 8 ಆದಮೇಲೆ ಡಬ್ಲ್ಯೂ ಬರೆದಿದ್ದಾರೆ. ಸೊ ಇದನ್ನು ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ಪಿ -1 2 3 4 5 6 7 8 ಜಿ ಬರೀಬೇಕು. ಸೊ ಫಸ್ಟ್ ಲೆಟರ್ ಜಿ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಡಿ ಇಂದ ಜೆ. ಇದು ಡಿ ಇಂದ ಎಚ್. ಡಿ ಇಂದ ಎಚ್ ಏನು ಮಾಡಿದ್ದಾರೆ, ಇ ಎಫ್ ಜಿ. 3 ಬಿಟ್ಟು ಎಚ್ ಬರೆದಿದ್ದಾರೆ. ಇಲ್ಲಿನೂ ಜೆ 1 2 3 3 ಬಿಟ್ಟು ಎನ್ ಬರೆದಿದ್ದಾರೆ. ಸೊ ಎಕ್ಸ್ ಇದೆ, ಅದನ್ನು 3 ಬಿಟ್ಟು. ಅದಾದ ನಂತರ 1 2 3 ಬಿಟ್ಟರೆ ಬಿ. ಜಿ ಬಿ, ಇಲ್ಲಿ ಜಿ ಬಿ ಯಾವುದಿದೆ, ಇದೆ. ಸೊ ಇದನ್ನು ಟಿಕ್ ಮಾಡ್ಬೋದು ನೀವು, ಬಟ್ ಚೆಕ್ ಮಾಡಬೇಕಾದ್ರೆ ಇನ್ನೊಂದು ಪಿ ಒಂದು ಬಂದರೆ ಕನ್ಫರ್ಮ್ ಅಂತ. ಸೊ ಫಿ ಇಂದ ಎಮ್ ಆಗಿದೆ. ಫಿ ಇಂದ ಎಮ್ 1 2 3 4 5 6 7 8. ಮತ್ತೆ 8 ಬಿಟ್ಟು ಎಮ್ ಬರಬೇಕು. ಸೊ ಇಲ್ಲಿ ವೈ ಇಂದ 8 ಬಿಡಿ ಎಷ್ಟು ಬರುತ್ತೆ ನೋಡಿ. 1 2 3 4 5 6 7 8. 8 ಬಿಟ್ಟರೆ ಪಿ ಬರುತ್ತೆ. ಸೊ ಜಿ ಬಿ ಪಿ ಡಬ್ಲ್ಯೂ. ಸೊ ಇದೇ ಕರೆಕ್ಟ್ ಆನ್ಸರು. ಟಿಕ್ ಮಾಡಿ ಹೋಗ್ಬೋದು ನೀವು, ಆಯಿತಾ. ಇದರಲ್ಲಿ ಏನಾಗಿದೆ ನೋಡಿ, ಕೆ ಇಂದ ಎಸ್ಸು ಇದೇನೋ ಮತ್ತೆ ಭಾಳ ದೊಡ್ಡದಿದೆ. ಮತ್ತು ಕೆ ಇನ್ನೊಂದು ಬೇರೆ ಲಾಜಿಕ್ನು ಅಪ್ಲೈ ಆಗ್ತಿರ್ತವೆ. ಬೇರೆ ಲಾಜಿಕಲ್ಲೂ ಇದೇ ಆನ್ಸರ್ ಬರುತ್ತೆ, ತಿಳಿತಾ. ಸೊ ಅಕಸ್ಮಾತ್ ಬೇರೆ ಲಾಜಿಕಲ್ಲಿ ಅಂದರೆ ಕರೆಕ್ಟ್ ಆಗಿರೋ ಲಾಜಿಕಲ್ಲಿ ಇಲ್ಲಿ ಬೇರೆ ಯಾವುದಾದ್ರೂ ಆಪ್ಷನ್ ಬರ್ತಿದ್ರೆ ಅದಕ್ಕೆ ಅವರು ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಆ ರೀತಿ ಅವ್ರು ಕ್ವಶನ್ಸೇ ಕೊಡಲ್ಲ. ಸೊ ನೀವು ಯಾವುದೇ ಲಾಜಿಕಲ್ ಹುಡುಕಾಡಿದ್ರು ಇದೇ ಆನ್ಸರ್ ಬರೋಂಗೇನೆ ಕೊಟ್ಟಿರ್ತಾರೆ ಅವರು, ತಿಳಿತಾ.
ಸೊ ಈ ನಾವು ಒಂದು ಲಾಜಿಕಲ್ ಮಾಡಿರ್ತೀವಿ, ಇನ್ನೊಂದು ಲಾಜಿಕಲ್ಲೂ ಇರ್ತವೆ. ರೀಸನಿಂಗು ಮತ್ತು ಮ್ಯಾಥ್ಸ್ಗೆ ಆನ್ಸರ್ ಬರೋಕ್ಕೆ 2-3 ದಾರಿಗಳಿರ್ತವೆ. ಸೊ ಅವುಗಳನ್ನ ಇದು ಮಾಡ್ಕೊಂಡು ನೀವು ಕೆಲವೊಬ್ರು ಬೇರೆ ಲಾಜಿಕ್ಕಿಂದನೂ ಇದೇ ಆನ್ಸರ್ ಬಂದಿದ್ರೆ ಕರೆಕ್ಟು, ತಿಳಿತಾ? ಸೊ ಇಲ್ಲೇನಾಗ್ತಿದೆ ನೋಡಿ, ಅದನ್ನೇ ಇಲ್ಲಿ ಅಪ್ಲೈ ಮಾಡೋಣ. ಇಲ್ಲಿ ಡಬಲ್ ಇದೆ, ಇಲ್ಲಿ ಡಬಲ್ ಎಚ್ ಇದೆ ಅಂದರೆ ಏನೋ ಆಗ್ತಿದೆ. ಇಲ್ಲಿ ಇ ಹೆಚ್ಚು ಏನೋ ಸಂಬಂಧ ಇದೆ, ಕೆ ಇದೆ ಬಟ್ ಎನ್ ಇದೆ ಅಂದರೆ ಮತ್ತೆ ಇಲ್ಲಿ ಫಸ್ಟಿಂದ ಲಾಸ್ಟ್ಗೆ ಏನೋ ಸಂಬಂಧ ಇದೆ. ಕೆ 2 ಬಿಟ್ಟು ಎನ್, ಓಕೆ. ಹೆಚ್ಚು 2 ಬಿಟ್ಟು ಕೆ ಇದೆ, ಹಾಗಾದರೆ ಹೆಚ್ಚು 2 ಬಿಟ್ಟರೆ ಕೆ, ಓಕೆ. ಇ ಇಂದ 2 ಬಿಟ್ಟರೆ ಇ ಆದಮೇಲೆ 2 ಎಫ್ ಜಿ ಬಿಟ್ಟರೆ ಹೆಚ್ಚು, ಲಾಸ್ಟ್ಗೆ ಎಚ್ ಬರುತ್ತೆ. ಲಾಸ್ಟಲ್ಲಿ ಎಚ್ ಇರೋದು 3 ಕಡೆ, ಇದರಲ್ಲಿಲ್ಲ. ಸೊ ಈ ಆಪ್ಷನ್ ಆಗಲ್ಲ. ಸೊ ಅದಾದ ನಂತರ ಹೀಗೆ ಹೆಚ್ಚು ಅಂದರೆ 1 2 3, ಇದು 1 2 2 ಬಿಟ್ಟಿದ್ದಾರೆ ಹೆಚ್ಚು. ಇಲ್ಲಿನೂ ಐ ಆದಮೇಲೆ ಎಲ್ಲು, ಇಲ್ಲಿ ಐ ಇದೆ, ಇಲ್ಲಿ ಲಾಸ್ಟಲ್ಲಿ ಎಲ್ ಇದೆ ಅಲ್ವಾ? ಸೊ ಇಲ್ಲಿ ಈ ಕಡೆಯಿಂದ ಹಿಂಗೆ ಹೋದರೆ ಈ ಕಡೆಯಿಂದ ಹೀಗೆ ಬರಿತಾ ಬಂದಿದ್ದಾರೆ ಅವರು ಉಲ್ಟಾ. ಇಲ್ಲಿ ಹೀಗೆ, ಇಲ್ಲಿ ಹೀಗೆ. ಆಗಲೇ 2ನೇ ಕ್ವಶನ್ ಏನೋ ನೋಡಿದ್ರಲ್ಲ, ಅದೇ ರೀತಿ 2ನೇದು 3ನೇದು ನೆನಪಿಲ್ಲ ನನಗೆ. ಸೊ ಹೀಗೆ ಎಚ್ ಬಂತು, ಅದೇ ರೀತಿ ಇಲ್ಲಿ ಹೀಗೆ ಎಚ್ ಬಂದಿದೆ. ಏನು ಯಾವ ರೀತಿ ಎಚ್ ಬಂತು? 2 ಮಿಡಲ್ ಗ್ಯಾಪ್ ಬಿಟ್ಟು ಹಂಗೆ ಬಂದಿದೆ. ಇಲ್ಲಿ ಐ ಆದಮೇಲೆ ಎಲ್ ಬಂದಿದೆ, ಜೆ ಕೆ ಬಿಟ್ಟು ಎಲ್ ಬಂದಿದೆ. ಸೊ ಇಲ್ಲಿ ಎಕ್ಸ್ ಆದಮೇಲೆ 2 ಬಿಡಬೇಕು, ವೈ ಜೆಡ್ ಎ ಬರುತ್ತೆ, ಇಲ್ಲಿ ಎ ಬರುತ್ತೆ, ಎ ಎಚ್ ಅಂತ ಎಲ್ಲಿದೆ. ಸೊ ಇದನ್ನು ಬರಲ್ಲ ಹಾಗಾದರೆ, ತಿಳಿತಾ? ಈಗ ಎಲ್ಲೂ ಕಾಮನ್ ಇದೆ. ಸೊ ಇಲ್ಲಿ ಎಲ್ ಬರುತ್ತೆ. ಡೈರೆಕ್ಟಾಗಿ ನೀವು ಲಾಸ್ಟ್ ಲೆಟ್ರನ್ನು ಹುಡ್ಕಕ್ಕೆ ಹೋಗ್ಬೋದು. ಇಲ್ಲಿ ಆಪ್ಷನಲ್ಲಿ ಇಲ್ಲೂ ಎಲ್ಲಿದೆ, ನಮಗೆ ಫಸ್ಟ್ ಲೆಟ್ರ್ ಯಾವುದು ಅಂತ ಸಿಗಬೇಕು. ಸೊ ಇಲ್ಲಿ ಎಲ್ಲಿ ಬರಿಬಿಡ್ಬೋದು ನೀವು. ಇದು 3ನೇದು ಚೆಕ್ ಮಾಡೋದೆ ಬರೆದು ಇಲ್ಲಿ ಲಾಸ್ಟ್ದು ಚೆಕ್ ಮಾಡಬೇಕು. ಇಲ್ಲಿ ಪಿ ಇದೆ, ಇಲ್ಲಿ ಎಸ್ ಇದೆ. ಪಿ ಅಂದರೆ -2 ಅಂದರೆ ಪಿ +2 ಆಗಿ ಇಲ್ಲಿ ಎಸ್ ಅಂದರೆ 2 ಮಿಡಲಲ್ಲಿ ಸ್ಕಿಪ್ ಮಾಡಿ ಎಸ್ ಬರ್ತಿದ್ದಾರೆ. ಅದೇ ರೀತಿ ಇ ಆದಮೇಲೆ 2 ಸ್ಕಿಪ್ ಮಾಡಿ ಎಚ್ ಬರೆದಿದ್ದಾರೆ. ಇ ಆದಮೇಲೆ ಎಫ್ ಜಿ ಬಿಟ್ಟು ಎಚ್ ಬರೆದಿದ್ದಾರೆ. ಇಲ್ಲಿನೂ ಟಿ ಆದಮೇಲೆ 2 ಬಿಟ್ಟರೆ ಯು ವಿ ಬಿಟ್ಟರೆ ಡಬ್ಲ್ಯೂ ಬರುತ್ತೆ. ಸೊ ಡಬ್ಲ್ಯೂ ಎಲ್ ಎ ಎಚ್ ಆಪ್ಷನ್ 1ರಲ್ಲಿದೆ. ಸೊ ಇದೇ ಕರೆಕ್ಟ್ ಆನ್ಸರು. ಎಕ್ಸ್ ಎಲ್ ಎ ಎಚ್ ಬರಲ್ಲ, ತಿಳಿತಾ? ಸೊ ಡಬ್ಲ್ಯೂ ಎಲ್ ಎ ಎಚ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 5ನೇ ಕ್ವಶನ್ಗೆ ಇದು ನೋಡಿ. ಏನಾಗ್ತದೆ ನೋಡಿ. ಇ ಜಿ ಎ ಕೆ ಡಬ್ಲ್ಯೂ ಕೆ ಎಸ್ ಒ ಜೆ ಆರ್ ಸಿ ಯು ಬಿ ಇದಕ್ಕಿದು ಓಕೆ. ಇ ಇಂದ ಓ, ಇದು ಇ ಇಂದ ಡಬ್ಲ್ಯೂ ಏನಾದರೂ ಇದೆಯಾ? 1 2 3 4 5 6 7 ಇದೇ ರೀತಿ ಇದೇನು ಮೈನಸ್ ಆಗ್ತಿದೆಯಾ? ಬಿ 1 2 3 4 5 6 7 ಓಕೆ. ಇದನ್ನು ಮೈನಸ್ ಮಾಡಿ 1 2 3 4 5 6 7 ಯು ಬರುತ್ತೆ. 1ನೇ ಲೆಟ್ರು ಯು ಇದೆಯಾ? ಯು ಇದೆ, ಎರಡರಲ್ಲಿಲ್ಲ, ಎಲ್ಲ ಅಷ್ಟು. ಸೊ ಇದಕ್ಕೂ -7 ಅಂದರೆ ಮಿಡಲಲ್ಲಿ ಮೈನಸ್ ಅಂದರೆ -8 ಅಂತ ಲೆಕ್ಕದಲ್ಲಿ, -7 ಅಲ್ಲ -8. -7 ಅಂತಂದರೆ ಮಿಡಲಲ್ಲಿ 7 ಇದೆ, ಸ್ಕಿಪ್ ಮಾಡಿದ್ದಾರೆ, 7 ಸ್ಕಿಪ್ ಮಾಡಿ 8ನೇದು ಬರೆದಿದ್ದಾರೆ ಅಂತ. ಸೊ ನೀವು ನಂಬರ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ರೆ -8, ತಿಳಿತಾ? ಸೊ ನಿಮಗೆ ಇಲ್ಲಿ ನೋಡಿ, ಇ ಮತ್ತು ಡಬ್ಲ್ಯೂ ನಡುವೆ ಅಂದರೆ ಟೋಟಲ್ 7 ಜನ ಇದ್ದಾರೆ. ಅದೇ 7 ಆಲ್ಫಾಬೆಟ್ಸ್ ಬಿಟ್ಟಿದ್ದಾರೆ, ಇವು 7 ಇದ್ದಾವೆ. ಇದು 8ನೇದು ಅಂತ -8 ಅಂತ ಬರೀಬೋದು, ಅಥವಾ 7 ಸ್ಕಿಪ್ ಮಾಡಿದ್ದಾರೆ. ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಮಾಡ್ಕೊಂಡು ಹೋಗಿ. ಒಟ್ಟಿನಲ್ಲಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ಸುಲಭ ಅಂತ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ. ಸೊ ಈಗ 1 ಲೆಟ್ರು ಯು ಸಿಕ್ತು. ಈಗ ಇಲ್ಲಿ ಯು ಇದೆ, ಇಲ್ಲಿ 2ನೇ ಲೆಟ್ರ್ ಸಿಕ್ಕರೆ ಆನ್ಸರ್ ಬಂದುಬಿಡುತ್ತೆ. ಜಿಗೆ ಕೆ ಬರ್ತಿದ್ದಾರೆ, ಜಿ ಎಚ್ ಐ ಜೆ +3 ಅಂದರೆ 3 ಸ್ಕಿಪ್ ಮಾಡಿದ್ದಾರೆ. ಸೊ ಜಿ ಆದಮೇಲೆ 3 ಸ್ಕಿಪ್ ಮಾಡಿ ಕೆ ಬರ್ತಿದ್ದಾರೆ. ಆರ್ ಆದಮೇಲೆ ಫೀನು ಹಾಗೆ ಬರೆದಿದ್ದಾರೆ ನೋಡಿ. ಆರ್ ಆದಮೇಲೆ ಎಸ್ ಟಿ ಯು 3 ಸ್ಕಿಪ್ ಮಾಡಿ ಫಿ ಬರೆದಿದ್ದಾರೆ. ಸೊ ಎಲ್ ಆದಮೇಲೆ 3 ಸ್ಕಿಪ್ ಮಾಡಿ, ಎಲ್ ಆದಮೇಲೆ ಎಮ್ಮು ಎನ್ ಓ ಸ್ಕಿಪ್ ಮಾಡಿದ್ರೆ ಪಿ ಬರುತ್ತೆ, ಯು ಪಿ ಬಂತು. ಇಲ್ಲಿ ಯು ಎಸ್ ಪಿ ಸಿ ಇದೆ, ಯು ಪಿ ಎಸ್ ಕೆ ನೀವು ಡೈರೆಕ್ಟಾಗಿ ಟಿಕ್ ಮಾಡ್ಬೋದು. ಬೇಕಾದರೆ ಲಾಸ್ಟ್ನೇದು ಎಸ್ ಕೆ ನೀವು ಲಾಜಿಕ್ ಹುಡುಕಿ ನೋಡಿ, ನಿಮ್ಗೆ ಬರುತ್ತೆ ಆನ್ಸರ್, ತಿಳಿತಾ? ಈ ಕ್ವಶನ್ ಮಾಡಿ. ಸೊ ಇಲ್ಲಿ ಏನಾಗ್ತಿದೆ, ಎಲ್ ಆದಮೇಲೆ ಎಮ್ಮು 1 ಸ್ಕಿಪ್ ಮಾಡಿದ್ದಾರೆ ಅನಿಸುತ್ತೆ. ಓಕೆ, ಎನ್ನು ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಕೊಟ್ಟಿದ್ದೀನಿ. ಅಂದರೆ ನಿಮಗೆ ಇಲ್ಲಿ ತೋರ್ಸೋಕ್ಕೆ, ಕೆಲವೊಬ್ಬರಿಗೆ ನೀವು ಯಾವ ರೀತಿ ಏನು ಸ್ಕಿಪ್ ಮಾಡ್ತಾ ಇದ್ದೀರಾ ಅದು ಗೊತ್ತಾಗಲ್ಲ ಅಂತೀರಲ್ವಾ. ಸೊ ಇಲ್ಲಿ ಕೆಳಗಡೆ ಎಲ್ಲ ಕ್ವಶನಲ್ಲೂ ಕೆಳಗಡೆ ABCD ನಾನು ಕೊಟ್ಟಿದ್ದೀನಿ. ಈ ರೀತಿ ನೀವು ಎಕ್ಸಾಮ್ ಹಾಲಲ್ಲೂ ರಫ್ ಸೀಟಲ್ಲೂ ಬರ್ಕೊಂಡ್ರೆ ಆರಾಮಾಗಿ ಬಿಡಿಸ್ಬೋದು ಬೇಗ. ಎಷ್ಟು ಕ್ವಶನ್ಸಲ್ಲಿ ಹೆಲ್ಪ್ ಆಗುತ್ತೆ ಈ ರೀತಿ ಒಂದ್ಸಲ ಬರೆದ್ರೆ.
ರಫ್ ಸೀಟಲ್ಲಿ. ಕೋಡಿಂಗ್ ಡಿಕೋಡಿಂಗ್ನ 3 ಕ್ವಶನ್ಸ್ಗೆ, ಅದಾದ ನಂತರ ಡಿಕ್ಷನರಿ 1 ಕ್ವಶನು, ಅದಾದ ನಂತರ ಲೆಟರ್ ಅನಾಲಜಿ ಕ್ವಶನು, ಅದಾದ ನಂತರ ಲೆಟರ್ ಸೀರೀಸ್ ಕ್ವಶನು. 3, 4, 5, 6 ಕ್ವಶನ್ಸ್ಗಂತೂ ಹೆಲ್ಪ್ ಆಗೇ ಆಗುತ್ತೆ, ತಿಳಿತಾ. ಸೊ ಈ ರೀತಿ ಬರ್ಕೊಂಡು ಇಟ್ಕೊಂಡ್ರೆ 6 ಕ್ವಶನ್ಗೆ 10-12 ಮಾರ್ಕ್ಸ್ ಬರೋಕ್ಕೆ ಇದು ಸಾಧ್ಯತೆ ಇದೆ. ಈ ರೀತಿ ನೀವು ಕೆಲವೊಬ್ರು ನೆನ್ಪಿಟ್ಕೊಳ್ಳೋಕೆ H ಅಂದರೆ 8, ಸೊ L ಅಂದರೆ 12, 9 ಈ ರೀತಿ ಮಾಡೋ ಬದಲು ನಿಮಗೆ ಇದ್ರ ಮುಂದೆನೇ ನಂಬರ್ ಇತ್ತಂದ್ರೆ ಇಲ್ಲೇ ಫಟಾಫಟ್ ಏನು ಸ್ಕಿಪ್ ಆಗುತ್ತೆ ಅಂತ ನೋಡಿಕೊಂಡು ಬರ್ಕೊಂತ ಹೋದರೆ ಫಾಸ್ಟ್ ಆಗುತ್ತೆ. ಸೊ ಅದನ್ನು ಮಾಡಿ, ತಿಳಿತಾ. ಸೊ ಎಲ್ಲು 1 ಸ್ಕಿಪ್ ಮಾಡಿ MN ಬರೆದಿದ್ದಾರೆ. ಸೊ MN ಬರೆದಿದ್ದಾರೆ ಇಲ್ಲಿ. ಅದೇ ರೀತಿ ಇಲ್ಲಿನೂ ಅದೇ ಆಗಿದೆ ನೋಡಿ. PQ1 ಸ್ಕಿಪ್ ಮಾಡಿ, ಇಲ್ಲಿ P ಇದೆ, Q ಸ್ಕಿಪ್ ಮಾಡಿ R ಬರೆದಿದ್ದಾರೆ ಇಲ್ಲಿ. ಸೊ ಇದನ್ನು Pನೇ ಇದೆ ಇಲ್ಲಿನೂ. ಸೊ 1 ಸ್ಕಿಪ್ ಮಾಡಿದ್ರೆ R ಬರುತ್ತೆ. ಸೊ R ಯಾವುದಿದೆ ಅದು ಆನ್ಸರ್ ಆಗುತ್ತೆ ಫಸ್ಟು, ಬಟ್ ಇಲ್ಲಿ ಏನಿದೆ ಇದು ಆಗಲ್ಲ. ಸೊ ನೆಕ್ಸ್ಟು I ಇಂದ K, JK, ಓಕೆ ಇದನ್ನು 1 ಸ್ಕಿಪ್ ಮಾಡಿದ್ದಾರೆ. A ಇಂದ ಇಲ್ಲಿ ನೋಡಿ, ಇಲ್ಲಿ A ಇದೆ, ಇಲ್ಲಿ C ಇದೆ, BC. ಸೊ ಇಲ್ಲಿನೂ ಏನಿದೆ, ಇಲ್ಲಿನೂ Cನೇ ಬರುತ್ತೆ. ಓಕೆ, ಇಲ್ಲಿ N ಇಂದ 1 ಸ್ಕಿಪ್ P. ಸೊ ಇಲ್ಲಿನೂ 1. R ಇಂದ S ಆದಮೇಲೆ T ಬರೆದಿದ್ದಾರೆ. R ಇಂದ ಮೂರನೇ ಲೆಟ್ರ್ ಟು ಮೂರನೇ ಲೆಟ್ರು R ಇಂದ ST. T ಇದೆ, U ಆದಮೇಲೆ ಫಿ ಬರುತ್ತೆ, RCV. ಇದು RCW ಇದೆ, ಇದು RB ಇದೆ, RCV 2. 7ನೇ ಕ್ವಶನ್ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, ಆಯ್ತಾ. RCB ಅಲ್ಲ, RCV. ಸರಿನಾ. ಈ ಸಲ ಕಪ್ RCB ಅವ್ರು ಹೊಡಿತಾರೋ ಇಲ್ಲ ಗೊತ್ತಿಲ್ಲ, ಈ ಸಲ ಜಾಬ್ ಮಾತ್ರ ನೀವು ಹೊಡೀರಿ. ಓಕೆ, 8ನೇ ಕ್ವಶನು. 6K ಇದಕ್ಕೆ ಮತ್ತು ಇದಕ್ಕೆ ಯಾವ ರೀತಿ ಇದು ಇದೆ ನೋಡ್ತಾ ಇರಿ. ಸೊ ಯಾರಿಗೆಲ್ಲ ಅಂದ್ರೆ ಏನದು ಬಿಡ್ಸಕ್ಕೆ ಬರುತ್ತೆ ನೀವು ಪಾಸ್ ಮಾಡ್ಕೊಂಡು ಬಿಡಿಸಿ ಆನ್ಸರ್ನ ಈ ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದಾದ್ರೆ ಹಾಕಿ, ಇಲ್ಲಾಂದರೆ ನಿಮ್ಮಷ್ಟಕ್ಕೆ ನೀವು ಇಟ್ಕೊಂಡ್ರೂ ನಡೆಯುತ್ತೆ. 6ರಿಂದ Kಗೆ ಹೇಗೆ ಸಂಬಂಧ ನೋಡಿ. 6 ಇಲ್ಲಿದೆ, ಸೊ ಮೈನಸ್ ನೋಡಿ, ಕೆಳಗಡೆ ಬರೆದಿದ್ದು ಈ ಕಡೆ ಹೋದರೆ ಮೈನಸ್ ಆಗ್ತಾ ಇದ್ದಂಗೆ ಅಲ್ವಾ, Z ಇಂದ ಹಿಂದ್ಗಡೆ ಹೋಗ್ತಾ ಇದ್ದಂಗಲ್ವಾ. ನೀವು ಈ ರೀತಿ ಬರೆದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಮೇಲ್ಗಡೆ ಲೈನು ಈ ಕಡೆ ಹೋದರೆ ಪ್ಲಸ್ಸು, ಈ ಕಡೆ ಬಂದರೆ ಮೈನಸ್ಸು. ಆದರೆ ಕೆಳಗಡೆ ಲೈನು ನೀವು N ಈ ಕಡೆಯಿಂದ ಬರೆದಿರೋದ್ರಿಂದ ಈ ಕಡೆ ಹೋದರೆ ಮೈನಸ್ಸು, ಈ ಕಡೆ ಬಂದರೆ ಪ್ಲಸ್ಸು, ತಿಳಿತಾ. ಸೊ ಭಾಳ ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಈಸಿ. ಸ್ವಲ್ಪ ಫಸ್ಟಿಗೆ ಯಾವ ಕಡೆ ಹೋದರೆ ಮೈನಸ್ಸು, ಯಾವ ಕಡೆ ಹೋದರೆ ಪ್ಲಸ್ಸು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫಸ್ಟಿಗೆ. ಅದಾದ ನಂತರ ಒಟ್ಟಿನಲ್ಲಿ 12 ಮಾರ್ಕ್ಸ್ ತೆಗಿಲಿಕ್ಕೆ ಈ ರೀತಿ ಬರೆಯೋದು ಹೆಲ್ಪ್ ಆಗುತ್ತೆ, ಸರಿನಾ. ಸೊ 6ರಿಂದ Kಗೆ 1, 2, 3, 4, 5, 6 ಅಂದರೆ ರಿವರ್ಸ್ ಹೋಗಿದ್ದಾರೆ. ಮಿಡಲ್ 6 ನಂಬರ್ ಸ್ಕಿಪ್ ಮಾಡಿ K ಬರ್ತಿದ್ದಾರೆ. ಡಿಗೂ ಹಾಗೆ ಮಾಡಿದಾರಾ. ಸೊ ಡಿಗೂ ರಿವರ್ಸ್ ಹೋಗಬೇಕು, ಅಂದರೆ ಈ ಕಡೆ ಹಿಂದ್ಗಡೆ CBA ಅಂದರೆ 1, 2, 3, 4, 5, 6 ಬಿಟ್ಟು W ಬರ್ದಿದ್ದಾರೆ. ಓಕೆ, ಇದನ್ನು ಅದೇ ಮಾಡಿದ್ದಾರೆ. ನೀವು Pಗೆ ಅದೇ ಮಾಡಿ, 6 ಹಿಂದ್ಗಡೆ ಹೋಗಿ 6 ನಂಬರ್ ಸ್ಕಿಪ್ ಮಾಡಿ ಉಳಿದಿದ್ದು ಬರೀರಿ. 1, 2, 3, 4, 5, 6 ಬಿಟ್ಟರೆ I ಬರುತ್ತೆ. ಸೊ I ಇಲ್ಲಿ ಒಂದೇ ಆಪ್ಷನಲ್ಲಿದೆ, ಅದನ್ನೇ ನೀವು ಡೈರೆಕ್ಟಾಗಿ ಟಿಕ್ ಮಾಡ್ಬೋದು. ಬಟ್ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಲೆಟ್ರ್ ಕಂಡುಹಿಡಿ. ಇನ್ನೊಂದು ಲೆಟ್ರು, ಸೆಕೆಂಡ್ ಲೆಟ್ರು M ಅಂತ ಬಂದರೆ ಈ 2 ಲೆಟ್ರ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಅದನ್ನೇ ಟಿಕ್ ಮಾಡಿ ಹೋಗ್ಬೋದು. J ಇದೆ, Jಗೆ P ಬರೆದಿದ್ದಾರೆ. ಎಲ್ಲಿದೆ J? ಇಲ್ಲಿ J ಇದೆ ಅಲ್ವಾ, ಇಲ್ಲಿ J ಇದೆ. ಸೊ Jಗೆ P ಬರೆದಿದ್ದಾರೆ. 1, 2, 3, 4, 5 ಬಿಟ್ಟು ಪ್ಲಸ್ ಮಾಡಿದ್ದಾರೆ, ಇಲ್ಲಿ P ಬರೆದಿದ್ದಾರೆ. ಸೊ Jಗೆ P, ಇಲ್ಲಿನೂ Jಗೆ Pನೇ ಬರೆದಿದ್ದಾರೆ. ಸೊ Gಗೂ +5 ಮಾಡಿ. 1, 2, 3, 4, 5 ಆದಮೇಲೆ M ಬರುತ್ತೆ. ಇದು M ನಿಮ್ಗೆ ಗೊತ್ತಿದೆ. ಸೊ M ಬರುತ್ತೆ, IM. ಸೊ ಇಲ್ಲಿನೂ IM ಇದೆ. ಸೊ ಆಪ್ಷನ್ 3 ಅಂತ ನೀವು ಟಿಕ್ ಮಾಡಿ ಬಿಡ್ಬೋದು. ನೆಕ್ಸ್ಟ್ ನೀವು ಬೇಕಾದರೆ ಇದರಲ್ಲಿ ನೀವು ಸಾಲ್ವ್ ಮಾಡಿ ನೋಡಿ. ನೆಕ್ಸ್ಟ್ 2 ಇದನ್ನು FY ಅಂತ ಬರುತ್ತೆ. ಇಲ್ಲಿ ಏನಾಗ್ತಿದೆ, G ಇಲ್ಲಿದೆ, HI 2 ಸ್ಕಿಪ್ ಮಾಡಿ J ಬರೆದಿದ್ದಾರೆ. ಇಲ್ಲಿನೂ T ಇದೆ, U 2 ಸ್ಕಿಪ್ ಮಾಡಿ W ಬರೆದಿದ್ದಾರೆ. Cಗೆ 2 ಸ್ಕಿಪ್ ಮಾಡಿದರೆ F ಬರುತ್ತೆ. ಫಸ್ಟ್ ಲೆಟ್ರ್ F ಎಲ್ಲಿದೆ, 3 ಕಡೆ ಇದೆ, ಇದು ಆಗಲ್ಲ. ಸೊ ಇವು 3ರಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ. 2ನೇ ಲೆಟ್ರ್ R ಇದೆ, ಎಲ್ಲ ಕಡೆ 3 ಆಪ್ಷನಲ್ಲಿ ಎಲ್ಲ 4 ಆಪ್ಷನಲ್ಲಿ R ಬರೆದು ಬಿಡಿ. ಸೊ 2ನೇ ಲೆಟ್ರ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ತಿಳಿತಾ. ಸೊ ಇನ್ನು 3ನೇ ಲೆಟ್ರು ಫಿ ಇಂದ Y ಆಗಿದೆ, ಫಿ ಇಂದ WX 2 ಬಿಟ್ಟು Y ಆಗಿದೆ. ಸೊ ಅದಕ್ಕೆ K ಇಂದನೂ N, M N ಬಿಟ್ಟು M, K ಇಂದ L M ಬಿಟ್ಟು N ಆಗಿದೆ.
ಸೊ ಅದೇ ರೀತಿ ಎರಡು ಬಿಟ್ಟರೆ ಪಿ ಇಂದ ಕ್ಯೂ ಆರ್ ಬಿಟ್ಟರೆ ಎಸ್ ಬರುತ್ತೆ. ಎಫ್ ಆರ್ ಎಸ್ ಎಲ್ಲಿದೆ? ಎಫ್ ಆರ್ ಎಸ್ ಇದರಲ್ಲಿದೆ. ಸೊ ಎಫ್ ಆರ್ ಎಸ್ ನೋಡಿ. ನೆಕ್ಸ್ಟ್ ಲೆಟರ್ ಕಂಡುಹಿಡಿಯಿರಿ. ಇ ಇಂದ ಎಚ್ ಆಗಿದೆ, ಎಫ್ ಜಿ ಬಿಟ್ಟಿದ್ದಾರೆ, ಮತ್ತು ಇ ಇಂದ ಎಚ್ ಆಗಿದೆ, ಎಫ್ ಜಿ ಬಿಟ್ಟಿದ್ದಾರೆ. ವೈ ಇಂದ ಎರಡು ಲೆಟರ್ ಬಿಟ್ಟರೆ ಜೆಡ್ ಎ ಬಿಟ್ಟರೆ ಬಿ ಬರುತ್ತೆ. ಎಫ್ ಆರ್ ಎಸ್ ಬಿ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಇದು ಆಗಲ್ಲ, ಬಿ ಬರಬೇಕು, ಎಫ್ ಆರ್ ಎಸ್ ಬಿ ಬರಬೇಕು. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಇದನ್ನು ಬಿಡಿಸಿ. ಜಿ ಇಂದ ಡಿ ಬಂದಿದೆ, ಸೊ -2 ಆಗಿದೆ. ಅದೇ ರೀತಿ ಇಲ್ಲಿನೂ ಆಗಿದೆಯಾ ನೋಡಿ. ಟಿ ಇಂದ ಕ್ಯೂಗೆ ಎಸ್ ಆರ್. ಓಕೆ, ಎರಡು ಸ್ಕಿಪ್, ಹಿಂದ್ಗಡೆಯಿಂದ 2 ಸ್ಕಿಪ್ ಮಾಡಿದ್ದಾರೆ, ಆದಮೇಲೆ ಕ್ಯೂ ಬರೆದಿದ್ದಾರೆ. ಅದೇ ರೀತಿ ಇಲ್ಲಿನೂ ಬಿ ಆದಮೇಲೆ ಹಿಂದೆ 2 ಸ್ಕಿಪ್ ಮಾಡಿದ್ರೆ ವೈ ಬರುತ್ತೆ. ಫಸ್ಟ್ ಲೆಟ್ರ್ ವೈ ಇದು ಇದರಲ್ಲಿಲ್ಲ. ಸೊ ವೈ ಎಫ್, ಎರಡನೇ ಲೆಟ್ರು ಕನ್ಫರ್ಮ್ ಎಫ್, ಯಾಕಂದರೆ ಇಲ್ಲೂ ಎಫ್ ಇದೆ, ಇಲ್ಲೂ ಎಫ್ ಇದೆ. ಸೊ ಮೂರನೇ ಲೆಟ್ರು ಯಾವ್ದು ಬರುತ್ತೆ ನೋಡಿ. ಇ ಇಂದ ಬಿಗೆ, ಇಗೆ ಮತ್ತೆ ಡಿ ಸಿ 2 ಬಿಟ್ಟು ಬಿ ಬರೆದಿದ್ದಾರೆ. ಅದೇ ರೀತಿ ಡಿ ಇಂದ 2 ಬಿಟ್ಟು ಎ ಬರೆದಿದ್ದಾರೆ. ಸೊ ನೀವು ಏನು ಮಾಡಬೇಕು, ಮೂರನೇ ಲೆಟ್ರ್ ಎಚ್ ಇಂದ ಹಿಂದೆ 2 ಬಿಟ್ಟು ಯಾವ್ದು ಬರುತ್ತೆ? ಇ ಬರುತ್ತೆ. ವೈ ಎಫ್ ಇ. ಸೊ ವೈ ಎಫ್ ಇ 4ನೇ ಆಪ್ಷನ್ನಲ್ಲಿದೆ, ಅದೇ ಕರೆಕ್ಟ್ ಆನ್ಸರು. ನೀವು ಬೇಕಾದರೆ ಫೀದು ಕಂಡುಹಿಡಿಬೋದು. ಫೀನೂ ಬರುತ್ತೆ, ಇಲ್ಲ ಕನ್ಫರ್ಮ್ ಮಾಡ್ಕೊ. ಜೆ ಇಂದ ಓಗೆ ಏನಾಗಿದೆ? ಜೆ ಇಂದ ಓಗೆ KLMN 4 ಪ್ಲಸ್ ಸ್ಕಿಪ್ ಮಾಡಿದ್ದಾರೆ, ಪ್ಲಸ್ಗೆ. ಜೆ ಇಂದ ಎಲ್ಗೆ, ಇದು ಜಿ ಇಂದ ಎಲ್ಗೆ 1 2 3 4 ಆಗಿದೆ. ಸೊ ಕ್ಯೂ ಇಂದನೂ +4 ಮಾಡಿ ಸ್ಕಿಪ್ ಮಾಡಿ 1 2 3 4 ಫಿ ಆಗುತ್ತೆ. ಸೊ ವೈ ಇ ಫಿ ಇ, ಇದು ವೈ ಎಫ್ ಇ ಫಿ. ಸೊ 4th ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಹೋಮ್ವರ್ಕ್ ಕ್ವಶನ್ಸು. ಪಾಸ್ ಮಾಡಿ ಬಿಡಿಸಿ. 11ನೇದು ಇದಾದ ನಂತರ ಇದು 12ನೇದು. ಇದು ಪಾಸ್ ಮಾಡಿ ಬಿಡಿಸಿ, ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ತಿಳಿಸಿ. ಬೇಕಾದ್ರೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಸೊ ಯಾರೆಲ್ಲ ಅಂದರೆ ನಮ್ಮ ಟಾರ್ಗೆಟ್ 100 ಚಾನೆಲ್ ಬಗ್ಗೆ ಗೊತ್ತಿಲ್ಲ, ಇದು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಇದರಲ್ಲಿ ನಾವು SSC GD ಕ್ವಿಜಸ್ಸು ಮತ್ತು SSC GD ಯಾವುದೇ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಇದ್ದರೆ ನಾವು ಹಂಚ್ಕೋತೀವಿ. ನಾವೇ ಫಸ್ಟು ಕರ್ನಾಟಕದ ವೇಕೆನ್ಸಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಯಾವುದೇ ಚಾನಲ್ಸಲ್ಲಿ ಇಷ್ಟು ಬೇಗವಾಗಿ ನಿಮಗೆ ಮಾಹಿತಿಯನ್ನು ನೀಡಲ್ಲ. ಸೊ ನಮ್ಮ ಚಾನಲ್ನ ಜಾಯಿನ್ ಆಗಿ ನಿಮಗೆ SSC ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅತ್ಯಂತ ಫಾಸ್ಟಾಗಿ ಕನ್ನಡದಲ್ಲಿ ನೀಡೋಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.